ನಮಸ್ಕಾರ ಸ್ನೇಹಿತರೆ. ಬೆಳಗ್ಗೆ ತೋಟಕ್ಕೆ ನೀರು ಕಟ್ತಾ ಇನ್ನು 6 ಗಂಟೆಗೆ ಕರೆಂಟ್ ಕೊಡ್ತಾನೆ. 6 ಗಂಟೆಗೆ ಕೊಟ್ಟು 1 ಗಂಟೆ ಕೊಡ್ತಾನೆ. ಇದು ನಮ್ಮ ತೋಟ. ಇದು ನೋಡಿ, ವಿಳ್ಯದೆಲೆ ಗಿಡ ಕಾಣಿಸ್ತಾ ಇರ್ಬೋದು ನಿಮಗೆ. ಮಾವಿನ ಗಿಡ ಹಾಕಿದ್ದು, ತೆಂಗಿನ ಮರ ಇದ್ದ ಮೇಲೆ ಕಡಿಯೋನಂತ ಹಾಕಿದ್ದೆ. ತೆಂಗಿನ ಮರ ಎಲ್ಲ ಮೇಲಕ್ಕೆ ಇದ್ದಾವೆ, ಎಲ್ಲ ಕಟಾವು ಮಾಡಿಬಿಟ್ಟು ಮಾವಿನ ಮರನ ಎಲ್ಲೋ ಒಂದೊಂದು ತೆಳಗೊಂದವೆ ಪಕ್ಕದಲ್ಲಿ ನೋಡಿ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ನೀರು ಹೋಯ್ತಾ ಇದೆ ನೋಡಿ, ನಿಮಗೆ ತೋರಿಸ್ತೀನಿ. ಅದು ನಮ್ಮ ಬೋರ್ ನೀರು. ಅದು ಊರ ಹತ್ರದಿಂದ ಬಂದಿದೆ. ಒಂದು ಇಲ್ಲಿಗೆ 120 ಲಂತು ಉಂದ್ಕೊಂಡ್ಬಂದಿದ್ವಿ, 20 ಅಡಿ ಅಲ್ಲಿಂದ ಇಲ್ಲಿಗೆ ಕಾಣಿಸ್ತಾ ಇರ್ಬೋದು. ಈ ಬೋರ್ ನಿಮ್ಗೆ ಕಾಣಿಸ್ತದಲ್ಲ, ಒಂಥರ ಟೆಕ್ನಿಕಲ್ ಐಡಿಯದ ಬೋರ್ ಇದು. ಇನ್ನೇನು ಒಂದು 15-20 ದಿವಸದಲ್ಲಿ ನಿಂತೈತಿದೆ ನೋಡ್ರಿ. ನಿಮ್ಮ ಕಣ್ಣಿಗೆ ಅಷ್ಟೊಂದು ಜೋರಾಗಿ ಹೊಡಿತಾ ಇದೆ ಅನ್ಬೇಕು. ಒಂದಿಷ್ಟೇ ಐತಪ್ಪ, ಒಂದು HP ಬಂದುಬಿಡ್ತದೆ. ಎಲ್ಲಿ ಗಂಟ ಸ್ವಲ್ಪ ಮುಂಗಾರು ಮಳೆ ಬೀಳಗಂಟ 1 ತಿಂಗಳು 2 ತಿಂಗಳು ನಿಂತೋಗ್ಬಿಡ್ತು ಪೂರ್ತಿ. ಒಂದಿಷ್ಟೇ ದಪ್ಪ ಬರೋದು. ಅದರಲ್ಲೇ ಡ್ರಿಪ್ಪಲ್ಲಿ ಎಲ್ಲ ಮೇಂಟೈನ್ ಮಾಡ್ತೀನಿ 1 ತಿಂಗಳು 2 ತಿಂಗಳು. ಥರ ಮುಂಗಾರು ಮಳೆ ಬರ್ತದಲ್ಲ, ಸುಮಾರಾಗಿ ನೀರು ಬಂದ್ಬಿಟ್ರೆ ಸಾಕು, ಪುನಃ 1 ವರ್ಷ ಓಡ್ತದೆ ನೋಡಿ. ಆ ಥರ ಬೋರ್ ಇದು. ಹೆಂಗಪ್ಪ ಅಂದರೆ ಸ್ನೇಹಿತರೆ, ಇದು ಸ್ಟಾರ್ಟಿಂಗ್ 200 ಅಡಿಗೆ ಬೀಳ್ತು. ಸ್ಟಾರ್ಟಿಂಗ್ 2006ರಲ್ಲಿ ಬೋರ್ ಹಾಕಿಸಿದಾಗ 200 ಅಡಿ ಕೊರೆನಾರ್ದಲ್ಲಿ ಲಾರಿ ಹೊಂಟೋಯ್ತು. ಅವಾಗ ಸಿಚುವೇಶನ್ ಅಂದರೆ ಸ್ನೇಹಿತರೆ, ಬರೀ 22,000 ಆಗಿತ್ತು ಬೋರ್ ಕೊರೆಯೋಕೆ. ಊರಲ್ಲಿ ಜಾತ್ರೆ ನಡೀತಾ ಇದೆ, ಹುಳ ಹಣ್ಣಾಗವೆ, ಲಾರಿ ಬಂದ್ಬಿಡ್ತು. ಬೋರ್ ಲಾರಿ ಫೋನ್ ಮಾಡೋ ಇಟ್ಕೇನೆ ಬಂದ್ಬಿಟ್ಟು ಕೊರಿತಾ ಇದೆ. 200 ಅಡಿಗೆ ನೀರು ಸಿಕ್ತು, ನಿಂತ್ಕೊಬಿಟ್ಟ. ನಾನು ಹುಳ ಬಿಡ್ತಾನೆ ಇದ್ದೀನಿ, ಬಾಪ ನೀರು ಬೀಳ್ತು ಅಂತ ಕರೆದ್ರು. ಹೋದರೆ ಲಾರಿ ಕೊರೆಯೋಕ್ಕಾಗಲಿಲ್ಲ, ನಿಂತದ ಹಂಗೇನೆ. ನೀರು ಹುಚ್ಚೊಳೆ ಹೋದಂಗೆ ಹೋಯ್ತು. 200 ಅಡಿ ನೀರು, ಒಳಗಡೆ ಕೆರೆ ಇರಬೇಕಣೋ ಅಂತಾರೆ ಜನ. ಅದು 5 ಅಡಿ ಬಿಟ್ಟು ಒಂದೇ ಸತಿ ಹೊಂಟೈತು, ಹಿಡ್ಕೊಬಿಡ್ತು. ಅದೊಂದು 3-4 ವರ್ಷ ಓಡ್ತು ಅಷ್ಟೇ. ಅದಾದಮೇಲೆ ನೋಡಿ ಸ್ನೇಹಿತರೆ, ಅಲ್ಲೊಂದು ಬೋರು ಇಲ್ಲೊಂದು ಬೋರು ಅಂತ ಹೇಳ್ಬಿಟ್ಟು ಒಂದು 3-4 ಬೋರ್ ಕೊರ್ಸಿ ತಟ್ಟಾಗ್ಬಿಟ್ಟು ಸಾಕಾಗ್ಬಿಟ್ಟು. ನಪ್ಪ ಹೇಳ್ತಾಯಿತ್ತು, ಲೋ ಮಗ ರೀಬೋರ್ ಮಾಡ್ತಲಾ ಅಂತ. ನಾನು ರೀಬೋರು ಬಿಟ್ಟು ತಗಲಾಕೊಂಡ್ಬಿಡ್ತಾವೆ, ಬರಲ್ಬ್ರ ಒಯ್ಯೋರು ಹಿಂಸೆ, ಮೂಟು ತಗಲಾಕೊಂಡ್ಬಿಡ್ತಾವೆ, ಬೋಡ್ರಸ್ ಬಂದ್ಬಿಟ್ಟು ಅಂದ್ಬಿಟ್ಟು ಎದ್ರುಬಿಟ್ಟಿದೆ. ಆಮ್ಯಾಕೆ ಏನಾಯಿತು ಅಂದರೆ, ನಾನು ನಮ್ಮ ಅಪ್ಪನ ಮಾತು ಕೇಳ್ಕೊಂಡು ಲಾಸ್ಟಲ್ಲಿ ಯಾವುದು ಪಾಯಿಂಟ್ಗಳು ಎಲ್ಲೂ ಇಲ್ಲ ಭೂಮಿಲಿ, ನಿಮ್ಮ ಜಮೀನಿಲ್ಲ ಅಂದ್ರಲ್ಲ, ಇದೊಂದು ಪಾಯಿಂಟ್ ನೋಡ್ಬಿಡ ಅಂತ ತಡೆಯಪ್ಪ ರೀಬೋರ್ ಅಂದ್ಬಿಟ್ಟು ಲಾಸ್ಟ್ ತಗೊಬಂದೆ. ಕೊರಸ್ತೆ ರೀಬೋರು ಮಾಡಿಸ್ತು. ಒಂದು ತೊಟ್ಟು ನೀರೇ ಬರಲಿಲ್ಲ. ಲಾಸ್ಟ್ ಗಂಟೆ ಕೊರ್ದ, ಅಷ್ಟು 650 ಅಡಿ ಕೊರ್ದ. ಕಾಸು ಬೇರೆ ಇಲ್ಲ ಅವ್ನು, ಕಾಸು ಕೊಡೋಕ್ಕೆ ಲಾರಿ ಅವನಿಗೆ. ಉಳಾಣ ಮಾಡ್ದು ಕೊಡ್ತೀನಿ ಕಣಲು, ಸುಮಾರಾಗಿ ಒಂದು 30 ಮಟ್ಟೆ ಮಡಗಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ನೇಹಿತರೇ ಕಳಿಸಿದೆ. ಉಳಾಣಾದ್ಮೇಲೆ ತಾವು ಕೊಟ್ಟೆ. ಅವ್ನು ಲಾರಿ ಅವನು ಕೊರ್ದ 650 ಅಡಿ ಕೊರ್ದನಲ್ಲ. ಕೊರ್ದಾದ್ಮೇಲೆ ಬಿಟ್ಟೆ ತಗೋದನ್ನು ಬಿಟ್ಟೆ ಬರ್ತಾಯಿಲ್ಲ, ಎಲ್ಲ ಬದಿ ಥರ ಪಾಯಿಸ್ತಾರೆ ಹಿಡ್ಕೊಬಿಟ್ಟದೆ. ಅವನು ತಿರುಗಿಸಿ ಎಲ್ಲ ಮೇಲಕ್ಕೆ ಎತ್ಬಿಟ್ಟು ನಿನ್ನಣೆ ಬರಪ್ಪ, ಒಂದು ತೊಟ್ಟು ನೀರೆಲ್ಲ ಏನು ಮಾಡಿ ಹೋಗಪ್ಪ ಅಂದ್ಬಿಟ್ಟ. ತಲೆ ಕೆಟ್ಟೈತೆ ಎಲ್ಲ. ಇದು ಹಿಂಗಾಗೋಯ್ತಲ್ಲ, ಅಪ್ಪ ಎಲ್ಲಲ್ಲಪ್ಪ ನೀರು ಬಂದದ್ದು ಲೋ. ನಾವು ಅಪ್ಪ ಅಂತ ಇದ್ದ ಲೋ, ಎಲ್ಲ ನೀರು ಬಂದಾವಂದರೆ ಮಳೆ ಉದ್ರಳೆಲ್ಲ ನೀರು ಬಂದಾವಲ್ಲೋ. ಈಗ ಕರ ಹಾಕಿ ಫಲ ನಿಂತು, ಕರ ಹಾಕಿ ಹಾಲು ಬಂದರೆ ಹಾಲು ಕೊಟ್ಟತ್ತು, ಇಲ್ದ್ರೆ ಎಲ್ಲ ಬಂದತ್ತು ಹಾಲು ಅಂತು. ನಾವು ಏನು ಮಾಡ್ದೋ, ನೈಟೆಲ್ಲ ನಾನು ನನ್ನ ತಮ್ಮ ಮನಿಕೊಂಡು ಅಲ್ಲೇ ಇದ್ರತಾವ ಪೈಪ್ಗಳು, ಮೋಟ್ರೆಲ್ಲ ಬೋರಿನ ತಾವು ಮಡಗಿದ್ವಲ್ಲ, ಯಾರ ಎತ್ಕೊಂಡಿದ್ದಾರೆ ಅಂದ್ಬಿಟ್ಟು ಮನಿಕೊಂಡು. ಆಮೇಲೆ ಮನಿಕೊಂಡಾಗ ನೋಡ್ತೀನಿ ಸ್ನೇಹಿತರೆ, ಬೋರ್ ಒಳಗಡೆ ಒಂಥರ ಸೌಂಡ್ ಬರ್ತದೆ, ಬಸ್ ಅಂತ ಸೌಂಡ್ ಬರ್ತದೆ. ಧೂಬ್ನೆಲ್ಲ ಕಸ್ಕೊಂಡು ಬೀಳ್ತಾವೆ. ಏನಂದ್ರೆ ಕಸ್ಕೊಂಡು ಬೀಳ್ತಾ ಇರೋದು, ಈ ಎಲ್ಲ ಕಚ್ಕೊಂಡಿತ್ತಲ್ಲ ಒಳಗಡೆಗೆ ಪೂರ್ತಿ ಸಿಮೆಂಟ್ ಥರ, ಅದೆಲ್ಲ ದುಬ್ಬನ್ನು ಬೀಳ್ತಾನೆ ಇತ್ತು. ನೀರು ಧೂಮ್ ಸೌಂಡ್ ಕೇಳಿಸೋದು. ಆಮೇಲೆ ಒಂದಿನ ಆಯಿತು, 2 ದಿನ ಆಯಿತು, ಹಂಗೆ ಬಿಟ್ಬಿಟ್ಟು 3ನೇ ದಿನ ಕರೆಸ್ಬಿಟ್ಟು ಮೋಟ್ರ. ಈ ನಮ್ಮ ತುಗುಣಿಯವ್ರದ್ದು ದುರ್ಗಣ್ಣರು ಅಂದ್ಬಿಟ್ಟು ಅವರೇ ಬೋರ್ ಎತ್ತಾರವರು, ಎತ್ತದ್ಬಿಡು ಜೀಪ್ ಮಾಡಿಕೊಂಡವ್ರೆ. ಅವ್ರನ್ನ ಕರೆಸ್ಬಿಟ್ಟು ಬಿಟ್ಬಿಟ್ಟಾದ್ಮೇಲೆ ಸ್ಟಾರ್ಟ್ ಮಾಡ್ದೋ. ಒಂದು 5 ನಿಮಿಷ ಓಡ್ತು ಅಷ್ಟೇ. ಎಲ್ಲಿ ಬದಿನೇ ಹೊಡಿತು. 420 ಅಡಿ ಬಿಟ್ಟು ಟೆಕ್ಸ್ಮೋ ಮೋಟ್ರು, ಅವಾಗ ತಗೊಂಬಂದಿದ್ದು ಮೋಟ್ರು, ಇನ್ನೂ ಓಡ್ದ. ಅದು ಲೆಕ್ಕಗಳು ರಿಪೇರಿಗೆ ಏನು ಬರಲಿಲ್ಲ. ಅದು ಒಳ್ಳೆ ಮೋಟ್ರು, 700 HP ಮೋಟ್ರು, 12 ಸ್ಟೇಜು ಹೊಡಿತಾದೆ. ಆಮೇಲೆ ಅವಾಗ ಬದಿ ಬತ್ತು, ಇಷ್ಟೈದು ಬಂಡವಾಳ ಅಂತ ಬಿಟ್ಬಿಟ್ಟು ನಾವು ಮುಚ್ಚಿಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡಿಬಿಟ್ಟು ಅದೆಲ್ಲ ಹೊಂಟೋದು. ಹೋದಾದ್ಮೇಲೆ ಸುಮಾರು 1 ತಿಂಗಳಾಯಿತು. ಮಳೆ ಹೋಯ್ತು, ಎಷ್ಟು ನೀರು ಹಾಕಿಲ್ಲ, ನೀರು ಬರೋಂಗೆ ಹೋಯ್ತು. ಆಮೇಲೆ ಅದಾದ 8 ದಿನಕ್ಕೆ, ಮಳೆ ಹೋದ 8 ದಿನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತ ಒಂದು 10 ನಿಮಿಷ 15 ನಿಮಿಷ ಬದಿನೇ ಹೊಡೆದು, ಏನು ಮಳ್ಳಂಗೆ ಹೊಡೆದ್ಬಿಡ್ತು.
ಒಂದರಲ್ಲಿ ಎಷ್ಟು ಸೈಜ್ ಇಡ್ತಾವೆ ಅದು ಸೈಜ್ನಲ್ಲಿ ಎಳ್ಕೊಂಡು ಹೊಡೆದ್ಬಿಡ್ತು. ಹೊಡೆದಾದ್ಮೇಲೆ 1 ಅವರ್ ಹೊಡಿತು, ಆಮೇಲೆ ಕಾಫ್ ಆಗೋಯ್ತು. ತಿರ್ಗಿ ಇನ್ನೊಂದು 8 ದಿನ ಆದಮೇಲೆ ಇಷ್ಟೇನು ಬಿಡೋಣ ಬಿಟ್ಬಿಟ್ಟು ಇನ್ನೊಂದು ಸುಮಾರಾಗಿ ಮಳೆ ಹೋಯ್ತು. ಆವಾಗ ಸ್ಟಾರ್ಟ್ ಆಯ್ತು ನೋಡಿ ಸ್ನೇಹಿತರೆ ಹೊಡೀತು. ಆವಾಗಿಂದ ಹೊಡಿತಾನೆ ಇರ್ತದೆ. ಬೇಸಿಗೆ ಬಂದರೆ 1 ತಿಂಗಳು 2 ತಿಂಗಳು ನಿಂತಿರ್ತದೆ. ನಾವು ಅವಾಗ ರೆಸ್ಟ್ ತಗೋತೀವಿ, ಏನೂ ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ಓಡ್ತದೆ, ಇಷ್ಟು ಮಾತ್ರ ಓಡ್ತದಲ್ಲ ಅಂದ್ಬಿಟ್ಟು ನಾವು ಅದನ್ನ ಹಂಗೆ ಮೇಂಟೈನ್ ಮಾಡೋದು. ಬೇರೆ ಬೋರ್ಗೆ ಒಯ್ತಾ ಇಲ್ಲ, ಸಾಕಿದ್ದನ್ನೇ ಮೇಂಟೈನ್ ಮಾಡಿಕೊಂಡು ನಾವು ಒಯ್ತಾಯಿದ್ದೀವಿ. ನೋಡಿ ಇಷ್ಟು ಹೊಡಿತಾಯಿದ್ದು ನೋಡಿ. ಈಗ ಇನ್ನೇನು ನಿಂತೋಯ್ತದೆ, ನಾನು ಹೇಳ್ದಂಗೆ ಇನ್ನೊಂದು 15-20 ದಿನ ಅಷ್ಟೇ ಇದ್ರಿ ಬಂಡವಾಳ. 1 ಇಂಚ್ ನೀರು ಬಂದುಬಿಡ್ತದೆ. ಇನ್ನೊಂದು ಸ್ನೇಹಿತರೆ, ನಮ್ಮ ಕಡೆಗೆ ಡ್ರೈ ಲ್ಯಾಂಡು, ನ್ಯಾಯವಾಗಿ ಕೆರೆಗಳಿಲ್ಲ, ಏನಿಲ್ಲ, ಹೊಳೆ ಇಲ್ಲ, ಒತ್ತಾಸೆ ಇಲ್ಲ, ಏನು ಯಾವುದಕ್ಕೂ ನೀವು ಸಪೋರ್ಟ್ ಇಲ್ಲ. ಮಳೆ ಹೋದ್ರೆ ಓಡಬೇಕು, ಇಲ್ಲದೆ ಸುಮ್ಮನೆ ನಿಂತಿರಬೇಕು. ಡ್ರೈ ಲ್ಯಾಂಡು ರೇಸಿನ ಮಾತ್ರ ಚೆನ್ನಾಗಾಯ್ತವೆ. ಬಯಲು ಭೂಮಿ ಅಲ್ವೇ, ಕಲ್ಲು ಭೂಮಿಗಳು ಈ ಕಡೆಗೆಲ್ಲ, ಅದಕ್ಕೋಸ್ಕರ ರೇಸ್ಮೆ ಚೆನ್ನಾಗಾಯ್ತವೆ. ನೀರಿನ ಒತ್ತಾಸೆ ಕಮ್ಮಿ ನಮ್ಮ ಕಡೆಗೆ. ಹಂಗೆ ಅವತ್ತು ನಮ್ಮಪ್ಪ ಧೈರ್ಯ ಕೊಟ್ಟು ರೀಬೋರ್ ಮಾಡಿಸ್ದೆ ಹೋಗಿದ್ರೆ, ನಾನು ಬಿಟ್ಬಿಟ್ಟಿದ್ರೆ ಇವತ್ತು ಜೀವನನೇ ಸಾಗಿಸೋಕ್ಕಾಗದೆ ಹೋಗೋದು. ಬೋರ್ ಕೊರ್ಸಿ ಸುಸ್ತಾಗ್ಬಿಡ್ಬೇಕಾಯ್ತು. ಆ ಥರದೊಂದು ಪರಿಸ್ಥಿತಿ ಬಂದ್ಬಿಡ್ತು. ನಮ್ಮ ಅಪ್ಪ ಏನೋ ಧೈರ್ಯ ಕೊಟ್ಟು ನೀರು ಬೀಳದೆ ಹೋಲಿ ರೀಬೋರ್ ಮಾಡಿಸೋದಕ್ಕೆ ಎಲ್ಲಿತ್ತು ಲಕ್ಷ್ಮಿ ಎಳೆ ಕಿತ್ಕೊಂಡ್ಮೇಲೆ ಹಿಂಗೆ ಓಡ್ತದೆ ನೋಡಿ ಸ್ನೇಹಿತರೆ. 1 ತಿಂಗಳು ನಿಂತಿರಲಿ ಬಿಡಿ, ಏನು ಪ್ರಾಬ್ಲಮ್ ಇಲ್ಲ, ಏನು ರೆಸ್ಟ್ ತಗೊಂಡಂಗೆ ಆಯ್ತದೆ. ತಿರ್ಗಾ ಮಳೆ ಹೋದ ಶುರು ಮಾಡ್ಕೊತ ಹೊಡಿತದೆ. ಹಿಂಗೆ ನಡೀತಾ ಇದ್ರ ಜೀವನ ಸುಮಾರು ಅವಾಗಿಂದನೂ ಹಿಂಗೇನೇ ಲೆಕ್ಕ ಹಾಕ್ಕೊಳ್ಳಿ. ಯಾವತ್ತೇ ಆಗಲಿ ಹಿರಿಯವ್ರ ಮಾತಲ್ಲಿ ಒಂಥರ ಸತ್ಯ ಇರ್ತದೆ ಅನ್ನೋದಕ್ಕೆ ಇದೇ ನಿದರ್ಶನ ಸ್ನೇಹಿತರೆ.